ಆತನಿಗೆ ಮದುವೆಯಾಗಿ 2 ಮಕ್ಕಳಿದ್ರು. ಆಕೆ ಮದುವೆಯಾದ ಒಂದೇ ವರ್ಷಕ್ಕೆ ಗಂಡನನ್ನ ಕಳ್ಕೊಂಡಿದ್ಲು. ಇವರಿಬ್ಬರ ಮಧ್ಯೆ ಶುರುವಾದ ಸ್ನೇಹ ಸಂಬಂಧ ಅಂಕಲನ್ನ ಚಟ್ಟ ಕಟ್ಟಿಸಿದೆ. ನನ್ನಿಂದ ದೂರ ಆಗ್ತಿದ್ದಾನೆ ಅಂತ ರಣಚಂಡಿಯಾಗಿದ್ದಾಳೆ. ಈ ಪಾಪಿ ಕಲಿಗಾಲದಲ್ಲಿ ಯಾರನ್ಯಾರು ನಮ್ಮಂಗಿಲ್ಲ ಬಿಡಿ. ಹೆಣ್ಣು ಗಂಡು ಎನ್ನದೆ ಎಲ್ಲರೂ ರಣಹಂತಕರಾಗ್ತಿದ್ದಾರೆ. ಜಿದ್ದಿಗೆ ಬಿದ್ದು ಜೀವ ತೆಗೆಯೋದು ನೋಡಿದ್ದೇವೆ. ಹೆಣ್ಣು ಮಕ್ಕಳ ಆಸೆಗಾಗಿ ಅದೆಷ್ಟೋ ಮಂದಿಯ ಉಸಿರು ನಿಲ್ಲಿಸಿದ್ದಿದೆ. ಆದ್ರೆ ಈಕೆ ಸಿಕ್ಕಾಪಟ್ಟೆ ಡಿಫರೆಂಟು. ಅಂಕಲ್ ಮೇಲಿನ ಮೋಹಕ್ಕೆ ಅಂಕಲ್ ಕಥೆಯನ್ನೇ ಮುಗಿಸಿದ್ದಾಳೆ. ನನ್ನನ್ನ ಬಿಟ್ಟು ಹೋದವ ಇನ್ಯಾರ ಜೊತೆಗೂ ಚೆನ್ನಾಗಿರಬಾರದು ಅಂತ ಪ್ರಿಯಕರನ ಹೆಣ ಉರುಳಿಸಿದ್ದಾಳೆ. ಕೈಕೊಟ್ಟ ಪ್ರಿಯಕರ ಹೆಡೆ ತುಳಿದ ಹಾವಾದಳು ನಾಗವೇಣಿ. ವಿಷ ಕಾರಿದ ನಾಗವೇಣಿ ಅಂಕಲ್ಗೆ ಕಟ್ಟಿದಳು ಗೋರಿ. ಇವಳೇ ನೋಡಿ ಪ್ರಿಯಕರನಿಗೆ ಚಟ್ಟ ಕಟ್ಟಿದ ಪರಮ ಪಾಪಿ. ಇವಳ ಹೆಸರು ನಾಗವೇಣಿ ಅಂತ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಹಿರೇಹಳ್ಳಿಯ ಗ್ರಾಮದವಳು. ಇವಳ ಕೈಯಲ್ಲಿ ದುರಂತ ಅಂತ್ಯ ಕಂಡವನೇ ಗಿ ಬಾಲರಾಜ್. ಆಂಧ್ರ ಮೂಲದ ಗಿ ಬಾಲರಾಜ್ ಮಾರಮ್ಮನ ಹಳ್ಳಿಯ ಮಹಾಂತಮ್ಮ ಅನ್ನೋರನ್ನ ಮದುವೆಯಾಗಿದ್ದ. ಇಬ್ಬರು ಮುದ್ದಾದ ಮಕ್ಕಳು ಇದ್ವು. ಆದ್ರೆ ಗಂಡನನ್ನ ಕಳೆದುಕೊಂಡಿದ್ದ ನಾಗವೇಣಿ ಸಂಘ ಬೆಳೆಸಿದವ ಹೆಂಡತಿ ಮಕ್ಕಳನ್ನೇ ಮರೆತಿದ್ದ. ಕಳೆದ 2 ವರ್ಷದಿಂದ ನಾಗವೇಣಿ ಜೊತೆಯೇ ತೋಟದ ಮನೆಯಲ್ಲಿ ವಾಸವಾಗಿದ್ದ. ಇತ್ತೀಚೆಗೆ ಅದೇನಾಯ್ತೋ ಗೊತ್ತಿಲ್ಲ. ಊರಿಗೆ ಅಂತ ಹೋದವ ಮತ್ತೆ ಈ ಕಡೆ ಮುಖ ಹಾಕಿರ್ಲಿಲ್ಲ. ನನಗೆ ಕೈಕೊಟ್ಟು ಹೋದವನಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಹೊಂಚು ಹಾಕಿದ್ಲು. ಮದುವೆ ಆಗಿ 10 ವರ್ಷ ಆಯ್ತು. ಬಿಟ್ಟು 2 ವರ್ಷ ಹೋಯ್ತು. ನನ್ನನ್ನು ಬಿಟ್ಟು ಅದೇ ನಾಗವೇಣಿ ಅಂತ ಕೊಲೆ ಮಾಡಿದಳ. ಅದೇ ಬಾಡಿ ಬಂದು ನೋಡಿ ಚೊಪ್ಲಿ ಬಟ್ಟು ಅದು ನನ್ನದೇ ಗಂಡಂದು. ಊರಲ್ಲಿ ಮಾರಮ್ಮನ ಹಬ್ಬವಿದೆ, ನೀನು ಬರ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದ ನಾಗವೇಣಿ ಹಸಿ ಹಸಿ ನಾಟಕವಾಡಿ ಬಾಲರಾಜ್ನನ್ನ ಕರೆಸ್ಕೊಂಡಿದ್ಲು. ಹಬ್ಬ ಅಂತ ಬಂದವನಿಗೆ ಇವತ್ತೇ ನನ್ನ ಕೊನೆ ದಿನ ಅನ್ನೋದು ಗೊತ್ತಿರ್ಲಿಲ್ಲ. ಬಾಲರಾಜ್ನನ್ನ ಹೊಡೆದು ಕೊಂದವಳು ಕೃಷಿ ಹೊಂಡದ ಮಣ್ಣಿನಲ್ಲಿ ಹೂತು ಹಾಕಿದ್ಲು. 3-4 ದಿನ ಕಳೆಯುತ್ತಿದ್ದಂತೆ ಮೃತದೇಹದ ವಾಸನೆ ಶುರುವಾಗಿದೆ. ಕಾರ್ಮಿಕರಿಗೆ ಅನುಮಾನ ಬಂದು ಪೊಲೀಸರಿಗೆ ವಿಷಯ ತಿಳಿಸುತ್ತಿದ್ದಂತೆ ಅಸಲಿ ಕಹಾನಿ ಬಿಚ್ಚಿಕೊಂಡಿದೆ. ಮೃತದೇಹವನ್ನ ಹೊರತೆಗೆಯಲಾಗಿದ್ದು ಹಂತಕಿ ನಾಗವೇಣಿಯನ್ನ ಲಾಕ್ ಮಾಡಿದ್ದಾರೆ. ಒಟ್ನಲ್ಲಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಆಂಟಿ ಸಂಘ ಬೆಳೆಸಿದವ ಆಂಟಿ ಕೈಯಲ್ಲದೆ ಕೊಲೆಯಾಗಿದ್ದಾನೆ. ನನ್ನನ್ನ ಬಿಟ್ಟೋದ ಅನ್ನೋ ಕಾರಣಕ್ಕೆ ಹೆಣ್ಣು ಮಕ್ಕಳೇ ಕೊಲೆ ಮಾಡೋ ಲೆವೆಲ್ಗೆ ಹೋಗ್ತಾರೆ ಅಂದ್ರೆ ಏನ್ ಹೇಳಬೇಕು ಹೇಳಿ. ವಿನಾಯಕ್ ತೊಡ್ರನಾಳ್, ನ್ಯೂಸ್ 18 ಚಿತ್ರದುರ್ಗ.